ಕಲಬುರಗಿ ಸಿಟಿನಲ್ಲಿ ಸುಮಾರು 5 ತಿಂಗಳಿಂದ ನಮ್ಮ ಲೇಬರ್ಗಳು ತಾಯಂದಿರು ಎಲ್ಲ ಯುವಕರು ಮತ್ತು ಹಿರಿಯರು ನಿನ್ನೆ ಮಧ್ಯಾಹ್ನಲಿಂತ ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಎದ್ದು ಧರ್ನಾ ಕೂತಿದ್ದಾರೆ. ಸುಮಾರು ಇವ್ರಿಗೆ 5 ತಿಂಗಳಿಂದ ಇವ್ರಿಗೆ ಸಂಬಳ ಕೊಡ್ತಾ ಇಲ್ಲ. ಇಲ್ಲಿ ಇದ್ದಂಥ ಸರ್ಕಾರ, ಇಲ್ಲಿ ಇದ್ದಂಥ MLAಗಳು, ಮೇಯರ್, ಕಮಿಷನರ್. ಈಗ ತಾನೇ ನಮ್ಮ ವಿರೋಧ ಪಕ್ಷ ನಾಯಕರು ಸಚಿನ್ ಅವರು ಹೋಗಿ ಭೇಟಿ ಆದಾಗ 1 ತಿಂಗಳದು ಹಾಕಿದೋ ಅಂತ ಹೇಳ್ತಾ ಇದ್ದಾರೆ. ಏನೇನು ಇವ್ರು ಮನೇಲಿಂತ ಆಗ್ತಾ ಇದ್ದಾರ ಸಂಬಳ? ನಾ ಕೇಳಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರಿಗೆ. ಪ್ರತಿ ಸಲ ಇವರು ಧರ್ನಾ ಕೂತಾಗಮು 1 ತಿಂಗಳದು ಹಾಕ್ತಾರ, 4 ತಿಂಗಳದು ಡ್ಯೂ ಇಡ್ತಾರ. ಇವತ್ತು 5 ತಿಂಗಳ ಮನಿ ಹೆಂಗ್ ನಡಿಬೇಕು ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಮಿಷನರ್ ಸಾಹೇಬರು ನೀವು ಸಂಬಳ ಬಿಡ್ರಿ, 5 ತಿಂಗಳು ನೋಡೋಣ. 5 ತಿಂಗಳು ನೀವು ಸಂಬಳ ಬಿಡ್ರಿ. ನಾ ಹಲವಾರು ಸಲ ಹೇಳೀನಿ, 55 ಕಾರ್ಪೊರೇಟರ್ಗಳು 1 ವರ್ಷ ನಮ್ಗೆ ಸಂಬಳ ಕೊಡಬೇಡ್ರಿ. ಅದು ಏನೋ ಫಂಡ್ ಇದು ಹಾಕ್ತಾರ, 6,000 ರೂಪಾಯಿ ಗೌರವ ದರ ಅಂತ ಏನೋ 6,000 ರೂಪಾಯಿ ನಮ್ಗೆ ಹಾಕ್ತಾರ. ನಮ್ಮ ತಾಯಿರು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ. 1 ವರ್ಷ ನೀವು ನಮ್ಗೆ ಕೊಡಬೇಡ್ರಿ, ಬೇಕಾಗಿಲ್ಲ. ಈ ತಾಯಿಂದವ್ರಿಗೆ ರೊಕ್ಕ ಕೊಡ್ರಿ ಅಂತ ಹಲವಾರು ಸಲ ಹೇಳಿದ್ ನಾನು. ಅದಕ್ಕೆ ಇವತ್ತ ನೀವು ಇಲ್ಲಿ ಕೂತಿದ್ದು ನಂಗೆ ಮಾಹಿತಿ ಇದ್ದಿದ್ದಿಲ್ಲ. ನಮ್ಮ ವಿರೋಧ ಪಕ್ಷ ನಾಯಕರು ಫೋನ್ ಮಾಡಿದ್ರು. ಅದಕ್ಕೆ ತಾಯಿಂದೇರ ನಾವು ಇಲ್ಲಿ ಬಂದವು, ನಾವು ಮಜಬೂರಿದ್ದು. ಇವತ್ತ ನಾವು ಮಹಾನಗರ ಪಾಲಿಕೆ ಸದಸ್ಯರು ಯಾಕಾಗಿದ್ದು ಅಂತ ನಮ್ಗೆ ಇವತ್ತು ಅನುಭವ ಆಗ್ತಾ ಇದೆ. ಇಂಥ 4 ಸರ್ಕಾರ ಇಲ್ಲಿ ಇದ್ದಂಥ ಮೇಯರ್, ಕಮಿಷನರ್ ಏನು ಮಾಡ್ತಾ ಇಲ್ಲ. ಮತ್ತೆ MLAಗಳು ಮೊನ್ನೆ ತಾನೇ ಮಹಾತ್ಮ ಗಾಂಧಿ ಯೋಜನೆದಾಗ 1,000 ಕೋಟಿ ರೂಪಾಯಿ ಬಂದಿದೆ. ಅರ್ಧಾಗ ವಿರೋಧ ಪಕ್ಷ ನಾಯಕರು GB ಮೀಟಿಂಗ್ದಾಗ ಮಾತಾಡಿದಾಗ ಲೇಬರ್ಗಳಿಗೆ 1 ಕೋಟಿ ರೂಪಾಯಿ ರಿಲೀಸ್ ಮಾಡ್ತೋ ಅಂತ ಮಾತು ಕೊಟ್ಟಿದ್ರು. ಎಲ್ಲಿ ಹೋಗಿದೆ ಅದು ಕೋಟಿ ರೂಪಾಯಿ? ಏನ್ ಮಾಡ್ತಾ ಇದ್ದೀರಿ? ಇವತ್ತ ಲೂಟಿ ಮಾಡ್ತಾ ಇದಾರ, ಲೂಟಿ. ಇವತ್ತು ನಾರ್ತ್ MLA ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಸೌತ್ MLA ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಇದು DC ಆಫೀಸಿಗೆ ಹೋಗಿ ಮನವಿ ಕೊಡ್ರಿ. ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಬಂದಿದ್ದಾರೆ, ಅವ್ರ ಗಮನಕ್ಕೂ ಬರ್ಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನ್ ಬರ್ದಿದ್ದಾರೆ, ನಮ್ ಬಡು ಯಾರ ಬಳಿ ಹೋಗಿ ನಾವು ಕೇಳೋರಲ್ಲ, ನಾವು ದುಡ್ದು ತಿನ್ನೋರು. ಇವತ್ತು ಅವ್ರಿಗೆ ಗೊತ್ತಾಗ್ಲಿ. DC ಆಫೀಸಿಗೆ ಹೋಗಿ ಇದು ಮನವಿ ಕೊಡ್ರಿ ತಾಯಿಂದಿರೇ, ಎಲ್ಲ ಹಿರಿಯರು. ಇದು ಏನು ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಾವು ನಮ್ಮ ವಿರೋಧ ಪಕ್ಷದವರು ನಿಮ್ಮ ಪರ್ವ ನಿಂತಿ ನಾವು ಧರ್ನಾ ನೀವು ಎಲ್ಲಿ ಅಂತೀರಲ್ಲ ಕರೆದಿರೇ ನಾ ಬರೋಕ್ಕೆ ತಯಾರಿದ್ದೀನಿ. ನಾನು ನಿಮ್ಮ ಜೊತೆ ಕೂಡ್ತೀನಿ, ಉಪವಾಸ ಸತ್ಯಾಗ್ರಹ ಕೂಡ್ತೀನಿ. ಇವ್ರಿಗೆ ಅವಾಗಾದ್ರೆ ಸ್ವಲ್ಪ ಅರಿವು ಆಗ್ತದ. ಯಾಕಂದ್ರೆ ನಮ್ಗೆ ನಾಚಿಕೆ ಉಂಟದ ಮಾತಾಡಿ. ಈ ನಾಚಿಕೆಗಳಿಗೆ ನಾಚಿಕೆ ಬರ್ತಾ ಇಲ್ಲ. ಯಾಕಂದ್ರೆ ಇವರಿಗೆ ತಾಯಿ ತಂದೆ ಅಕ್ಕ ತಂಗಿ ಇಲ್ಲ ಕಾಣ್ತದ. ಇವ್ರಿಗೆ ಒಂದು ಕುಟುಂಬದ ಬ್ಯಾನಿ ಇದ್ದಾಗೆ ಇವತ್ತು ಲೇಬರ್ಗಳದ್ದು ಪೇಮೆಂಟ್ ರಿಲೀಸ್ ಮಾಡ್ತಾರ. ಇವತ್ತು ಇವ್ರಿಗೆ ಮಜಬೂರರ, ಇವರು ಇಲ್ಲಿ ಬಿಟ್ಟರೆ ಬೇರೆ ಹಾದಿ ಇಲ್ಲ ಅಂತ ನಮ್ಗೆ ಸತಾಸ್ತಾ ಇದಾರೆ, ಬೇಕಂದ್ ಮಾಡ್ತಾ ಇದ್ದಾರೆ ತಾಯಿಂದಿರಿ. ಅವರು ನಿಮ್ ಕಳ್ಕಳಿ ಇವ್ರಿಗೆ ಬರಬ್ಬರ ಹತ್ತದ ಇವ್ರಿಗೆ. ಅದಕ್ಕೆ ಧೈರ್ಯ ನಿಂತಿರ್ರಿ. ಇವತ್ತು ನಾವು ಲೇಬರ್ಗಳು ಅಂದ್ರೆ ದೊಡ್ಡ ಶಕ್ತಿ. ಅದು ನಮ್ಮ ನಾಯಕರು ಕಾಂತಾ ಸಾಹೇಬರು ದನಿ ಎತ್ತುತ್ತಿರು. ಇವತ್ತು ದೇವ್ರವ್ರಿಗೆ ಶಕ್ತಿ ಕೊಡಬೇಕು, ದನಿ ಎತ್ತಂತದಂತ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಕಾಂತಾ ಸಾಹೇಬ್ರಿಗೆ ನಾವು ನೆನೆಸ್ಬೇಕು. ಇವತ್ತು ಪ್ರತಿಯೊಂದು ಲೇಬರ್ ಪರವಾರ ಹೋರಾಟ ಮಾಡ್ತಿದ್ರು. ಮೊನ್ನೆ GB ಮೀಟಿಂಗ್ದಾಗ ಇದೇ ಕಾಂಗ್ರೆಸ್ ಕಾರ್ಪೊರೇಟರ್ ಕಾಂತಾ ಲೇಬರ್ಸ್ ಅಂತ ಹೇಳ್ತಾರೆ. ಅದಕ್ಕೂ ನಾನು ಅಲ್ಲಿ ಮಾತಾಡೋ ಪ್ರಯತ್ನಿದ್ದಿಲ್ಲ. ಕಾಂತಾ ಲೇಬರ್ಸ್ ಅಲ್ಲ, ಕಾಂತಾ ಸಾಹೇಬ್ರು ಲೇಬರ್ಸ್ ಪರ ಹೋರಾಟ ಮಾಡೋರು. GB ಮೀಟಿಂಗ್ದಾಗ ಮಾತಾಡಿದ ನಾವು ಕಾರ್ಪೊರೇಟರ್. ಅದಕ್ಕ ತಾಯಿಂದೇವೆ ಎಲ್ಲ ಯುವಕರು, ಎಲ್ಲ ಹಿರಿಯರು, ಪಾಪ ನಿಮ್ಮ ಮನಿ, ಯಾಕಂದ್ರೆ ನಿಮ್ ಕಷ್ಟ ನಮ್ಗೆ ಗೊತ್ತದ. ನಮ್ಮ ತಂದೆಯವ್ರದ್ದು ಹೋಟೆಲ್ ಅದ ಇಲ್ಲಿ LIC ಆಫೀಸ್ ಬಳಿ, ಅಲ್ಲಿ ಎಲ್ಲರೂ ಬರ್ತೀರಿ ನೀವು. ಇಲ್ಲಿ ಎಲ್ಲರೂ ಬರ್ತಾರ. ನಮ್ಮ ತಂದೆಯವ್ರ ನಂಗೆ ರಾತ್ರಿ ಮನ್ಯಾಗ ಕೂತಾಗ ಹೇಳ್ತಾರ, ಲೇಬರ್ಗಳದು ಸಂಬಳ ಕೊಡ್ಸು ಅಂತಾರ. ನಾ ಏನ್ ಮಾಡಕ್, ದೇವ್ರ ನಂಗೆ ಶಕ್ತಿ ಕೊಟ್ಟಿಲ್ಲ. ಆ ಶಕ್ತಿ MLA ನಿಂತ ಜನ ಸೋಲ್ಸಿದ್ರು. ನಿಮ್ಮ ಆಶೀರ್ವಾದ ಇರ್ಲಿ, ಮುಂದೆ ಆ ಶಕ್ತಿ ಕೊಡ್ಲಿ. ಇವತ್ತು ನಮ್ಮ ಲೇಬರ್ಗಳು, ಯಾಕಂದ್ರೆ ತಾಯಿಂದ್ರೆ ನಾನು ಬಡ ಕುಟುಂಬದಿಂದ ಬಂದು ಇದ್ದೀನಿ. ನಮ್ಮ ತಂದೆಯವ್ರು ಚಹಾ ಮಾರಿ ಅವ್ರ ಮಗ ಇವತ್ತು ನಿಮ್ಮ ಎದುರು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಧೈರ್ಯ ನಿಂತಿರ್ರಿ. ಇಲ್ಲಿನ ಸರ್ಕಾರ ಫೇಲ್ ಇದೆ. ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ಇವತ್ತೇನ್ರೆ ಈ ಬಡವ್ರ ಮೇಲೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಾಂಗ ಇವತ್ತ ನಮ್ಮ ನಡು ಇವತ್ತೇನು ಧರ್ನಾ ಕೂತಿದ್ದಾರೆ, ಅವ್ರ ಪರ್ವ ನಿಮ್ಗೆ ಏನ್ರಿ ಒಂದು ಕಾಳಜಿ ಇದ್ರೆ ಇಮಿಡಿಯೇಟ್ ಇದು 4-5 ದಿನದಾಗ ಎಲ್ಲ ಡೆವಲಪ್ಮೆಂಟ್ ನಿಂದ್ರಿಸ್ರಿ, ಬೇಕಾಗಿಲ್ಲ.
ಎಲ್ಲ ಡೆವಲಪ್ಮೆಂಟ್ ನಿಂದಿರ್ಸ್ರಿ, ಇವ್ರ ಸಂಬಳ ಮೊದಲು ಕೊಡ್ರಿ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು.